ಸಭಾಂಗಣದಲ್ಲಿ ನಡೆದ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ನಗರಸಭೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಶಾಸಕ ಟಿ ರಘುಮೂರ್ತಿ ಪಾಲ್ಗೊಂಡು ಜಯಂತಿಯ ರೂಪುರೇಷೆಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಮತ್ತು ಮುಖಂಡರೊಂದಿಗೆ ಚರ್ಚಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ರೆಹನ್ ಪಾಷಾ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಶಿಧರ್, ನಗರಸಭೆ ಪೌರಾಯುಕ್ತರಾದ ಜಗ್ಗಾರೆಡ್ಡಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ದೇವ್ಲಾ ನಾಯಕ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುರೇಶ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಅಶೋಕ್, ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಆರ್ ಪ್ರಸನ್ನಕುಮಾರ್, ಮುಖಂಡರು, ಕಾರ್ಯಕರ್ತರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. 2022ರಲ್ಲಿ ಕೊನೆ ಸಭೆ ಇಲ್ಲಾಗಿರ್ತಕ್ಕಂಥದ್ದು. ಅದ ನಂತರ ಈಗ ನಾವೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ 5ನೇ ತಾರೀಕು, ಈಗ ಕೇವಲ ಇನ್ನು ಒಂದು ವಾರ, ಇವತ್ತು 28 ಇದೆ. ಇನ್ನು 7-8 ದಿವಸದಲ್ಲಿ ನಾವು ಜಯಂತಿ ಬರ್ತಾ ಇದೆ, ಬಾಬಾ ಸಾಹೇಬ್ ಜಯಂತಿ, ಜಗಜೀವನ್ ರಾಮ್ ಅವ್ರ ಜಯಂತಿ. ಹಾಗಾಗಿ ಎರಡೂ ಕೂಡ ಏನು ನಾವು 22ರಲ್ಲಿ ನಾವು ಪೂರ್ವಭಾವಿ ಸಭೆಯಲ್ಲಿ ವಿಷಯಗಳು ಚರ್ಚೆ ಮಾಡಿದ್ವಿ, ಅದೇ ಮಾದರಿನಲ್ಲಿ ಯಾವ್ಯಾವ ವಿಷಯಗಳನ್ನು ಚರ್ಚೆ ಮಾಡಿವಿ ಅದರ ಮುಖಾಂತರ ಒಂದೊಂದೇ ವಿಷಯವನ್ನು ತಗೊಂಡು ನಾವು ಚರ್ಚೆ ಮಾಡೋಣ. ತಮ್ಮ ಸಲಹೆ ಸೂಚನೆಗಳು ಏನಿದೆ ಅದನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ನಾವೆಲ್ಲ ಕಾರ್ಯೋನ್ಮುಖರಾಗೋಣ ಅಂತ ಹೇಳ್ತಾ, ಇದಕ್ಕೆ ತಾನೇ ತಹಶೀಲ್ದಾರ್ ಅವರು ಸಭೆಗೆ ಆಗಮಿಸಿದ್ದಾರೆ. ನಿಮ್ಮ ಹತ್ರ ಐತೆ ಪ್ರೊಸೀಡಿಂಗ್ಸ್ ಕಾಪಿ ಇದೆಯಾ? ಓಕೆ. ಸ್ವಾಗತ ಭಾಷಣ ಮುಗೀತು. ನಮ್ಮ ಶ್ರೀನಿವಾಸ್ ಅವರು ನೀವು ಬರಲಿ ಅಂತ ಹೇಳಿ ಮಾಡ್ತಾನೆ ಇದ್ದಾರೆ. ಅವರು ಒಂದು ಅರ್ಧ ಗಂಟೆ ತಹಸೀಲ್ದಾರ್ ಬರಲಿ, ನಿಮ್ಗೆ ಗೊತ್ತಿಲ್ಲಲ್ಲ. ಈಗ ಯಾರು ಸೋಷಿಯಲ್ ವೆಲ್ಫೇರ್ನವ್ರು ಯಾರು ಇರೋದು ಯಾಕಂತ ನನಗೆ ಗೊತ್ತು. ಕೆಳಕ್ಕೆ ಹೋದ್ರೆ ಅಲ್ಲಿ ಕೆಲವ್ರು ತಗೊಂಡ್ರೆ ಅಟ್ಲೀಸ್ಟ್ ಅಲ್ಲಿ ಮುಂದೆ ಇರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರು ಅಂತ ಬಿಡ್ಬೇಕು. ಶ್ರೀನಿವಾಸ ತಿಳ್ಕೊಂಡ್ರೆ ನೀವೇನ್ ಮಾಡ್ಬಿಡ್ತೀರ, ಅಲ್ಲಲ್ಲಿ ಮಾಡಿ ಹೇಳ್ಬಿಡ್ತೀರಲ್ಲ, ಪಕ್ಕದಾಗಿರೋ ಹೆಸರು ಹೇಳಿ ಇನ್ನೊಬ್ಬರು ಹೇಳ್ಬಿಡಲಿಲ್ಲ ಅಂದ್ರೆ ಪ್ರಾಬ್ಲಮ್ ಬರ್ತದೆ. ಯಾರೇ ಇದ್ರು ನಾವು ಇವಾಗ ನಾಗರಾಜ್ ಕೇಳಿದ್ದು, ನಮ್ಮ ಬುದ್ಧಮುನಿ ಕೇಳಿದ್ದು, ಏನಾಯ್ತು ಗೊತ್ತಾ? ಗಿರಿಯಜ್ಜನ ಹೆಸರು ಹೇಳಿದ್ರು. ಯಾರವರು? ಜಯಕುಮಾರ್, ತಾಲೂಕು ಮಟ್ಟದ ಅಧಿಕಾರಿ. ಓಕೆ.